ಬಂದಿರೋದು ನದಾಪ ಸಮಾಜದ ಮನವಿಯನ್ನು ತಗೊಳ್ಳಿಕ್ಕೆ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡಕ್ಕಲ್ಲ. ಥ್ಯಾಂಕ್ ಯು. ಸಿದ್ದರಾಮಯ್ಯ ಅವರು ಸಿಎಂ ಅವರ ಮುಂದೆ सर ಹೈಕಮಾಂಡ್ चालू है ಎಲ್ಲರಿಗೂ ಸೂಚನೆ ಕೊಟ್ಟು रेड माइक है रेड लग रहा है ಅಧಿಕಾರದ ಬಗ್ಗೆ ಅಥವಾ ಹಸ್ತಾಂತರದ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿ ನಮಗೆಲ್ಲರಿಗೂ ಕೂಡ ಕಿವಿ ಮಾತನ್ನು ಹೇಳಿದ್ರೆ ಅದರಿಂದ ನಾವು ಯಾರು ಕೂಡ ಮಾತಾಡ್ತಕ್ಕಂಥದ್ದಿಲ್ಲ. ವಿಶೇಷವಾಗಿ ಪ್ರತಿ ವರ್ಷ ನಡೀತಕ್ಕಂಥ ಚಳಿಗಾಲ ಅಧಿವೇಶನ ಸೋಮವಾರದಿಂದ ಪ್ರಾರಂಭ ಆಗಿದೆ. ಸೋಮವಾರ ದಿವಸ ಒಬ್ಬರು ಸಿಟ್ಟಿಂಗ್ MLA ಕಾಲಾಗಿರೋದ್ರಿಂದ ಅವತ್ತು ಎಡ್ಜರ್ನಾತು. ಮಂಗಳವಾರದಿಂದನೇ ಇವತ್ತು ಉತ್ತರ ಕರ್ನಾಟಕದ ಚರ್ಚೆ ಬಗ್ಗೆ ಕೈ ಎತ್ಕೊಂಡಿರ್ತಕ್ಕಂಥದ್ದು. ನಾನು ಸ್ಪೀಕರ್ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀನಿ. ಯಾಕಂದರೆ ಪ್ರತಿ ವರ್ಷ ಕೊನೆ 2 ದಿವಸ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗ್ತಿತ್ತು. ಆದರೆ ಈ ಸಾರಿ ಅದು BSc ಒಳಗೆ ಚರ್ಚೆ ಆದಂಗೆ ಸ್ಪೀಕರ್ ಅವರು ಮಂಗಳವಾರದಿಂದನೇ ಪ್ರಾರಂಭ ಮಾಡಿದರೆ ಅನೇಕ ಶಾಸಕರು ಕೂಡ ಮಾತಾಡಿದ್ದಾರೆ. ನಾನು ಕೂಡ ಸೋಮವಾರ ದಿವಸ ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಮತ್ತು ತಾರತಮ್ಯದ ಬಗ್ಗೆ ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಅದ್ರಗೋಸ್ಕರನೇ ಈ ಭಾಗದಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳೇನಿದ್ದಾವೆ ಇದನ್ನು ಕೊಂಡೊಯ್ದು ಅದನ್ನ ಚರ್ಚೆ ಮಾಡುವಂತ ಕೆಲಸವನ್ನು ನಾನು ಮಾಡ್ತೀನಿ. ಅದು ನಮ್ಮದೇ ಪುರಸಭೆ ಇದ್ದದ್ದು ಅದನ್ನು ನಗರಸಭೆ ಅಪ್ಗ್ರೇಡೇಷನ್ ಮಾಡಿಕೊಟ್ಟಿದ್ದಾರೆ. ಜನರು ಬಹುದಿನಗಳ ಬೇಡಿಕೆ ಇತ್ತು. ಮತ್ತು ಭಾಳ ಹಳೆ ಅದು ಪುರಸಭೆ 1853ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅಂದರೆ ಪುಣೆ ಮತ್ತು ಅಥಣಿ ಏಕಕಾಲಕ್ಕೆ ಮುಂಬೈ ಗೌರ್ಮೆಂಟ್ ಇತ್ತಲ್ಲ ಅವಾಗ, ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು. ಸರಿ, ಬಿಜೆಪಿ ಅವರು ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡ್ತಾರೆ ಸರ್ಕಾರ ಅಂತ ಅವರು ಬಗ್ಗೆ ಕಾಲಹರಣ ಮಾಡ್ತಾರೆ. ಅವರಿಗೆ ಉತ್ತರ ಕರ್ನಾಟಕದ ಬಗ್ಗೆ ಕಳಕಳಿ ಇಲ್ಲ. ಅವರು ಬೆಂಗಳೂರು ಶಿವಮೊಗ್ಗಕ್ಕೆ ಮಾತ್ರ ಸೀಮಿತ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಏನು ಮಾತಾಡಿದ್ದಾರೆ ಅವರು? ಈಗ ಆಡಳಿತ ಪಕ್ಷ ಚರ್ಚೆ ಮಾಡೋದಕ್ಕಿಂತಲೂ ವಿರೋಧ ಪಕ್ಷದವರು ಉತ್ತರ ಕರ್ನಾಟಕದಲ್ಲಿ ಏನ್ ಆಗ್ಬೇಕು ಏನ್ ಮಾಡ್ಬೇಕು ಅನ್ನೋಂಥ ಕಳಕಳಿ ಅವ್ರಿಗೆ ಬೇಕಲ್ಲ. ಏನ್ ಚರ್ಚೆ ಮಾಡಿದ್ರು ಅವರು? ಸಂತಿ ಭಾಷಣ ಮಾಡಿದ್ರು, ಹೋದ್ರು. ಇನ್ನೇನ್ ಮಾಡಿದಾರ?